ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ನಾನು ಅಂದ್ಕೋತೀನಿ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಈ ವಿಡಿಯೋ ಮೂಲಕವಾಗಿ ನಾನು ನಿಮಗೆ ಕಲಿಸಿಕೊಡ್ತಾ ಇದ್ದೀನಿ ನಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 130 ತ್ರಯೋವಿಂಶಃ ಪಾಠ, ಅಂದರೆ 23rd ಲೆಸನ್, 23ನೇ ಲೆಸನ್. ಯಾವುದದು ನೋಡಿ, ಟೈಟಲನ್ನು ಒಂದು ಸಲ ಗಮನಿಸ್ಕೊಳ್ಳಿ. ವಿಶ್ವಾಮಿತ್ರ. ಹ್ಯಾವ್ ಯು ಹರ್ಡ್ ದಿಸ್ ನೇಮ್? ಎಸ್, ಗ್ರೇಟ್ ಸೇಜ್ ವಿಶ್ವಾಮಿತ್ರ. ಅವರ ಕಥೆಯನ್ನು ತಿಳಿದುಕೊಳ್ಳುವಂತಹ ಸಮಯ ಈ ಲೆಸನ್ ಮುಖಾಂತರವಾಗಿ. ಹಾಗಾದರೆ ನಾವು ವಿಶ್ವಾಮಿತ್ರ ಮುನಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ, ಒಂದು 3 ಪಿಕ್ಚರ್ ಕೂಡ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಕಥೆಗೆ ಪೂರಕವಾಗಿರುವಂಥದ್ದು. ಆ ಕಥೆ ಬಂದಾಗ ಆ ಚಿತ್ರ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಶುರು ಮಾಡೋಣ. ಎಸ್, ಕುಶಿಕ ವಂಶೇ ಗಾಧಿರಾಜ ಇತಿ ಸುಪ್ರಸಿದ್ಧ ಮಹಾರಾಜ ಆಸೀತ್. ಕುಶಿಕ ಅಂತ ಒಂದು ವಂಶ. ಕುಶಿಕ ನೇಮ್ಡ್ ಎ ಡೈನೆಸ್ಟಿ. ಇನ್ ದಟ್ ಡೈನೆಸ್ಟಿ ದೆರ್ ವಾಸ್ ಎ ಕಿಂಗ್ ಕಾಲ್ಡ್ ಗಾಧಿ, ಗಾಧಿರಾಜ. ಮತ್ತು ತಸ್ಯ ಪುತ್ರ ಕೌಶಿಕ. ಆ ಗಾಧಿರಾಜನ ಮಗನೇ ಕೌಶಿಕ. ನೋಡಿ, ಕುಶಿಕ ಅನ್ನೋ ಶಬ್ದದಿಂದ ಕೌಶಿಕ ಅನ್ನೋ ಶಬ್ದ ಉತ್ಪತ್ತಿ ಆಗಿದೆ. ಕುಶಿಕ ವಂಶದಲ್ಲಿ ಇರುವವನು ಕೌಶಿಕ. ಸಹ ಏಕದಾ ಸೈನ್ಯೇನ ಸಹ ಭೂಪ್ರದಕ್ಷಿಣಂ ಕರೋತಿ. ಒನ್ಸ್ ಭೂಪ್ರದಕ್ಷಿಣಂ ಅಂದರೆ ಇಡೀ ಬ್ರಹ್ಮಾಂಡವನ್ನು ಅವನು, ಪ್ರದಕ್ಷಿಣೆ ಅಂದರೆ ಹಿ ಟುಕ್ ರೌಂಡ್ ಆಫ್ ದ ವರ್ಲ್ಡ್. ಹೇಗೆ? ಸೈನ್ಯೇನ ಸಹ, ವಿತ್ ಹಿಸ್ ಆರ್ಮಿ. ಯಾತ್ರಾ ಸಮಯೇ ಸಹ ಬ್ರಹ್ಮರ್ಷೇ ವಸಿಷ್ಠಸ್ಯ ಆಶ್ರಮಂ ಗಚ್ಚತಿ. ಹಾಗೆ ಅವನು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ, ಯಾರು? ಕೌಶಿಕ, ವಿಶ್ವಾಮಿತ್ರ ಮುನಿ. ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಹಿ ರೀಚ್ಡ್ ದ ಆಶ್ರಮ ಆಫ್ ವಸಿಷ್ಠ ಮುನಿ. ವಸಿಷ್ಠ ಮುನಿ ಇನ್ನೊಬ್ಬರು ಗ್ರೇಟ್ ಸೇಜ್ ಅವರು, ಅವರ ಆಶ್ರಮವನ್ನು ಅವನು ಸೇರಿದ. ಕೌಶಿಕ ವಸಿಷ್ಠಂ ಪ್ರಣಮತಿ. ಮತ್ತು ಅವರ ಆಶ್ರಮಕ್ಕೆ ಹೋಗಿ ಈ ಕೌಶಿಕನು ಶಿರಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿದ. ವಸಿಷ್ಠ ಕೌಶಿಕಸ್ಯ ಸಮಗ್ರ ಪರಿವಾರಸ್ಯ ಆತಿಥ್ಯಂ ಕರೋತಿ. ನೋಡಿ, ಕೌಶಿಕ ಒಬ್ಬನೇ ಇರಲಿಲ್ಲ, ಅವನ ಜೊತೆಗೆ ಒಂದು ಸೈನ್ಯವೂ ಕೂಡ ಇತ್ತಲ್ಲ. ಅವರೆಲ್ಲರ ಆತಿಥ್ಯವನ್ನು ವಸಿಷ್ಠ ಮುನಿಗಳು ಮಾಡಿದರು. ನಿಮಗೆ ಗೊತ್ತಲ್ಲ, ನಮ್ಮ ದೇಶ ಅತಿಥಿ ಸತ್ಕಾರಕ್ಕೆ ಬಹಳ ಪ್ರಸಿದ್ಧವಾಗಿರುವಂತಹ ದೇಶ ಅಲ್ವಾ? ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಅವರನ್ನು ಸತ್ಕರಿಸುವುದು ನಮ್ಮ ಒಂದು ಸಂಸ್ಕೃತಿ. ಹಾಗೆ ವಸಿಷ್ಠ ಮುನಿಗಳು ಬಹಳ ಗ್ರ್ಯಾಂಡ್ ಮ್ಯಾನರಿಂದ ಆ ಕುಶಿಕ ಮತ್ತು ಅವನ ಸೈನ್ಯ, ಕೌಶಿಕ ಮತ್ತು ಅವನ ಸೈನ್ಯದ ಅತಿಥಿ ಸತ್ಕಾರವನ್ನು ಮಾಡಿದರು. ಮತ್ತು ತದರ್ಥಂ ಶಬಲಾ ನಾಮ ಧೇನುಹು ಸ್ವಾದು ಭೋಜನಂ ಸಿದ್ಧಂ ಕರೋತಿ. ಇನ್ನೊಂದು ಮ್ಯಾಟರ್ ಏನಂದರೆ, ಶಬಲ ಅಂತ ಧೇನುಹು, ಧೇನು ಅಂದರೆ ಆಕಳು, ಕೌ, ಅದರ ಹೆಸರು ಶಬಲ. ಆ ಶಬಲ ಅನ್ನುವಂತಹ ಆಕಳು ಇವರಿಗೆ ಬೇಕಾದಂತಹ ಸ್ವಾದಿಷ್ಟವಾದಂತಹ ಭೋಜನವನ್ನು ಸಿದ್ಧ ಮಾಡ್ತಾ ಇತ್ತು. ಸರ್ವೇ ಭೋಜನಂ ಖಾದಂತಿ ಸಂತುಷ್ಟಾಹ ಭವಂತಿ. ಎಲ್ಲರೂ ಕೂಡ ಆ ಊಟವನ್ನು ಸವಿದು ಬಹಳ ಸಂತೋಷಭರಿತರಾದರು. ಕೌಶಿಕ ಆಶ್ರಮಸ್ಯ ಧೇನುಂ ದದಾತು ಇತಿ ವಸಿಷ್ಠಂ ಪ್ರಾರ್ಥಯತಿ. ಕೌಶಿಕ ಅಬ್ಸರ್ವ್ ಮಾಡ್ದ, ಓ, ಈ ಶಬಲ ಅನ್ನುವಂತಹ ಆಕಳು ತುಂಬ ಬುದ್ಧಿಮತ್ತವಾಗಿದೆ, ಜೊತೆಗೆ ಎಷ್ಟು ರುಚಿಕರವಾದಂತಹ ಅಡಿಗೆಯನ್ನು ತಯಾರಿಸ್ತಾ ಇದೆ, ಈ ಆಕಳನ್ನು ನಾನೇ ಇಟ್ಟುಕೊಂಡ್ರೆ ಹೇಗೆ ಅಂತ ಅದು ಹಾಗೆ ಮನಸ್ಸಿಗೆ ಬಂದು ಕೌಶಿಕನು ವಸಿಷ್ಠ ಮುನಿಗಳನ್ನು ಕೌಶಿಕನು ಕೇಳ್ದ, ನಾನು ಈ ಆಕಳನ್ನು ಇಟ್ಕೊಳ್ಬಹುದೇ ಅಂತ. ವಸಿಷ್ಠ ನಿರಾಕರೋತಿ. ಆದರೆ ವಸಿಷ್ಠ ಮುನಿಗಳು ಇಲ್ಲ ಆಗಲ್ಲ ಅಂತ ನಿರಾಕರಿಸಿದರು. ಕೌಶಿಕ ಬಲಾತ್ ಧೇನುಂ ಸ್ವೀಕರ್ತುಂ ಬಹು ಪ್ರಯತ್ನಂ ಕರೋತಿ. ಹಾಗಾದರೆ ಇನ್ನೇನು ಮಾಡಬೇಕು? ಹಠ. ಕೌಶಿಕನು ಬಲಾತ್, ಫೋರ್ಸಬಲಿ ಆ ಆಕಳನ್ನು ಪಡೆದುಕೊಳ್ಬೇಕು ಅಂತ ಮುಂದಾದ, ಪ್ರಯತ್ನವನ್ನು ಮಾಡ್ದ. ಪರಂತು ತಸ್ಯ ಪ್ರಯತ್ನ ವ್ಯರ್ಥ ಭವತಿ. ಆದರೆ ಕೌಶಿಕನ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು. ಯಾಕೆ ಅಂತಂದರೆ, ಅವರು ವಸಿಷ್ಠರು ಆ ಆಕಳನ್ನು ಸರ್ವತಾ ಕೊಡಲಿಲ್ಲ. ಸಹ ರಾಜ್ಯಂ ತ್ಯಜತಿ. ಮತ್ತು ಅವನು ಕೌಶಿಕನು ಆ ರಾಜ್ಯವನ್ನು ಬಿಟ್ಟು ಹೊರಟೋದ. ಹಿಮಾಲಯಂ ಗಚ್ಚತಿ. ಮತ್ತು ಹಿ ರೀಚ್ಡ್ ಹಿಮಾಲಯ ಮೌಂಟೇನ್.
ತಪಸಾ ವಿವಿಧಾನಿ ಅಸ್ತ್ರಾಣಿ ಪ್ರಾಪ್ನೋತಿ. ಮತ್ತು ಘೋರ ತಪಸ್ಸನ್ನು ಮಾಡಿ ಅಸ್ತ್ರವನ್ನು ಸಂಪಾದನೆ ಮಾಡಿಬಿಟ್ಟ. ಹೇಗಾದರೂ ಮಾಡಿ ನೋಡಿ, ವಸಿಷ್ಠ ಮುನಿ ಇವನೇ ನನಗೆ, ನಾನು ರಾಜ ಇದ್ದೀನಿ, ನಾನು ಕೇಳಿದ್ದನ್ನು ಕೊಡಲ್ಲ ಅಂದರೆ ಏನು ಅರ್ಥ? ಇವನ ವಿರುದ್ಧ ನಾನು ಯುದ್ಧ ಮಾಡಿ ಅವರನ್ನು ಸೋಲಿಸಿ ಆದರೂ ಈ ಆಕಳನ್ನು ಪಡ್ಕೊಳ್ತೀನಿ ಅಂತ ಹಠಕ್ಕೆ ಬಿದ್ದು ಕೌಶಿಕ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಅಸ್ತ್ರಗಳನ್ನು, ಅಂದರೆ ಯುದ್ಧ ಮಾಡೋದಕ್ಕೆ ವೆಪನ್ಸ್ಗಳನ್ನು ಅವನು ಪ್ರಾಪ್ನೋತಿ, ಪಡ್ಕೊಳ್ತಾನೆ. ಸಹ ದರ್ಪೇಣ ಪುನಃ ವಸಿಷ್ಠಸ್ಯ ಆಶ್ರಮಂ ಆಗಚ್ಚತಿ. ಮತ್ತೆ ದರ್ಪ ಅಂದರೆ ಅಹಂಕಾರದಿಂದಾಗಿ, ಅಹಂಕಾರವನ್ನು ಹೊಂದಿ ವೆಪನ್ ಪಡ್ಕೊಂಡಲ್ಲ, ನನ್ನನ್ನು ಯಾರು ಇನ್ನು ಮೀರಿಸೋದಕ್ಕೆ ಆಗಲ್ಲ ಅಂತ ಆ ಕೌಶಿಕ ಮತ್ತದೇ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬಂದ. ಆಶ್ರಮಸ್ಯ ಉಪರಿ ಆಕ್ರಮಣಂ ಕರೋತಿ. ಮತ್ತು ತನ್ನೆಲ್ಲ ಫೋರ್ಸಸ್ಗಳನ್ನು ಹಾಕಿ ಆ ಆಶ್ರಮದ ಮೇಲೆ ದಾಳಿಯನ್ನು ಮಾಡ್ದ. ಆಶ್ರಮವಾಸಿನಃ ಭೀತಾಃ ಭವಂತಿ. ಆಶ್ರಮವಾಸಿಗಳೆಲ್ಲರೂ ಕೂಡ ಭಯಭೀತರಾದರು. ಪರಂತು ವಸಿಷ್ಠಃ ಪ್ರಶಾಂತಃ ಭವತಿ. ಆದರೆ ನೋಡಿ, ದ ಪವರ್ ಆಫ್ ಮೆಡಿಟೇಷನ್ ಅಲ್ವಾ. ವಸಿಷ್ಠ ಮುನಿಗಳು ಯಥಾವತ್ತಾಗಿ ಸೈಲೆಂಟಾಗಿ ಕೂತಿದ್ದರು, ಪ್ರಶಾಂತವಾಗಿ ಇದ್ದರು. ಮತ್ತು ಸಹ ಬ್ರಹ್ಮದಂಡಂ ಗೃಹೀತ್ವ ಆಶ್ರಮಸ್ಯ ಮಧ್ಯಭಾಗೇ ತಿಷ್ಠತಿ. ಬ್ರಹ್ಮದಂಡ ಅಂದರೆ ಒಂದು ಸ್ಟಿಕ್, ಹೋಲಿ ಸ್ಟಿಕ್, ಅದನ್ನು ಹಿಡ್ಕೊಂಡು ಆಶ್ರಮದ ಮಧ್ಯಭಾಗದಲ್ಲಿ ನಿಂತ್ಕೊಂಡ್ಬಿಟ್ರು. ಯಾರು? ವಸಿಷ್ಠ ಮುನಿಗಳು. ಕೌಶಿಕಸ್ಯ ಪ್ರಯತ್ನ ವಿಫಲ ಭವತಿ. ದಿಸ್ ಟೈಮ್ ಆಲ್ಸೋ ಯುದ್ಧವನ್ನು ಮಾಡಿದರೂ ಕೂಡ ಆ ಕೌಶಿಕನ ಪ್ರಯತ್ನ, ಎಫರ್ಟ್ಸ್ ಎಲ್ಲವೂ ಕೂಡ ವೇಸ್ಟ್ ಆಗಿ ಹೋಗಿಬಿಡ್ತು. ಅಂತೆ ಸಹ ಬ್ರಹ್ಮಾಸ್ತ್ರಸ್ಯ ಪ್ರಯೋಗಮಪಿ ಕರೋತಿ. ಕೊನೆಗೆ ತನ್ನೆಲ್ಲ ಫೋರ್ಸ್ಗಳನ್ನು ಪ್ರಯೋಗ ಮಾಡಿಬಿಡಬೇಕು ಅಂತ ಕೌಶಿಕ ಏನು ಮಾಡ್ದ? ದೊಡ್ಡ ಅಸ್ತ್ರ, ದೊಡ್ಡ ವೆಪನ್, ಏನದು? ಬ್ರಹ್ಮಾಸ್ತ್ರ, ಅದರ ಪ್ರಯೋಗವನ್ನು ಮಾಡ್ದ. ಆವಾಗ ಪರಂತು ಬ್ರಹ್ಮದಂಡಸ್ಯ ಅಗ್ರೇ ತತ್ ಅಸ್ತ್ರಮಪಿ ಶಾಂತಂ ಭವತಿ. ಆ ವಸಿಷ್ಠ ಮುನಿಗಳು ಕೈಯಲ್ಲಿ ಬ್ರಹ್ಮದಂಡವನ್ನು ಹಿಡಿದಿದ್ರಲ್ವಾ, ಅದರ ಮುಂದೆ ಈ ಕೌಶಿಕನ ಬ್ರಹ್ಮಾಸ್ತ್ರವೂ ಕೂಡ ಬಿಕೇಮ್ ಕಾಮ್ ಡೌನ್. ತದಾ ಕೌಶಿಕಸ್ಯ ವಿವೇಕ ಜಾಗೃತ ಭವತಿ. ಆವಾಗ ನೋಡಿ, ಈ ಕೌಶಿಕ ಇದ್ನಲ್ಲ, ಇವನ ವಿವೇಕ ಜಾಗೃತ ಆಯಿತು. ಹಿ ಬಿಕೇಮ್ ಅಲರ್ಟ್. ಮತ್ತು ತಸ್ಯ ಅಹಂಕಾರ ನಷ್ಟ ಭವತಿ. ಅವನ ಅಹಂಕಾರ, ದರ್ಪ, ಅದು ನಾಶವಾಗಿಬಿಡ್ತು. ಮತ್ತು ತದಾ ಸಹ ಚಿಂತಯತಿ ವಸಿಷ್ಠಸ್ಯ ಸಮೀಪೆ ಬ್ರಹ್ಮಬಲಂ ಅಸ್ತಿ, ತಸ್ಯ ಅಗ್ರೆ ಶಸ್ತ್ರಬಲಂ ವ್ಯರ್ಥಂ. ಈ ವಸಿಷ್ಠ ಮುನಿಗಳ ಹತ್ರ ಬ್ರಹ್ಮಬಲ ಇದೆ, ತಪಸ್ಸಿನಿಂದ ಸಾಧಿಸಿದ್ದದು. ಬ್ರಹ್ಮಬಲ, ದ ಪವರ್ ಆಫ್ ಬ್ರಹ್ಮನ್, ದಟ್ ಈಸ್ ಅಚೀವ್ಡ್ ಬೈ ತಪಸ್. ಆ್ಯಂಡ್ whatever it is with Kaushika, that weapons, they are powerless in front of this ಬ್ರಹ್ಮದಂಡ ಅಥವಾ ದ ಪವರ್ ಆಫ್ ಬ್ರಹ್ಮನ್ ಅಂತ ಅಂದುಕೊಂಡು ಅತಃ ಸಹ ಪುನಃ ಉಗ್ರಂ ತಪಃ ಆಚರತಿ. ಮತ್ತೆ ಅವನು ಕೌಶಿಕನು ಉಗ್ರವಾದಂತಹ, ಅಂದರೆ ಕಠಿಣವಾಗಿರುವಂತಹ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಭವತಿ. ಕೊನೆಗೆ ಫೈನಲಿ ಹಿ ಬಿಕೇಮ್ ಸೇಜ್. ನೋಡಿ, ತಪಸ್ಸಿನಿಂದ, ಅಸ್ತ್ರದಿಂದ ಸಾಧ್ಯ ಆಗದೇ ಇರೋದು ಯಾವುದು? ವಿಚ್ ಇಸ್ ನಾಟ್ ಪಾಸಿಬಲ್ ಥ್ರೂ ವೆಪನ್ಸ್, ಬಟ್ ಇಟ್ ಈಸ್ ಪಾಸಿಬಲ್ ಥ್ರೂ ಮೆಡಿಟೇಷನ್ ಅಲ್ವಾ. ಋಷಿಯಾದ. ಹಾಗೆ ತದಾರಭ್ಯ ಕೌಶಿಕ ವಿಶ್ವಾಮಿತ್ರ ಇತಿ ಪ್ರಸಿದ್ಧ. ಅದಾದ ಮೇಲೆ ಇದೇ ಕೌಶಿಕನೇ ವಿಶ್ವಾಮಿತ್ರ ಅಂತ ಕರೆಸ್ಕೊಂಡ. ಹಾಗಂತ ಅವನು ಪ್ರಸಿದ್ಧಿಯನ್ನು ಪಡೆದುಕೊಂಡ. ನೋಡಿ, ಈ ಲೆಸನ್ನ ಸಮರಿ ನಿಮಗೆ ಅರ್ಥ ಆಯ್ತಲ್ಲ. ಒಟ್ಟಾರೆಯಾಗಿ ಈ ಲೆಸನಿಂದ ನಮಗೇನು ಗೊತ್ತಾಯಿತು? ನಾವೇನೋ ಅಂದುಕೊಳ್ತೀವಿ ನಮ್ಮ ಹತ್ರ ಅಂತಹ ಶಕ್ತಿ ಇದೆ, ಅಂತಹ ಬಲ ಇದೆ ಅಂತ. ಆದರೆ ನಿಜವಾದ ಬಲ ಯಾವುದು ಅಂತಂದರೆ ನಮ್ಮ ತಪಸ್ಸು, ಮೆಡಿಟೇಷನ್ ಅಥವಾ ಪೆನಾನ್ಸ್ ಅಂತ ನಾವು ಹೇಳ್ತೀವಿ. ಅದರ ಶಕ್ತಿಯ ಮುಂದೆ ಇನ್ಯಾವ ಶಕ್ತಿಯೂ ಕೂಡ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನಾವು ಯಾವುದನ್ನು ತಪಸ್ಸು ಅಂತ ಕರೆದಾರೋ ಅದನ್ನು ಅರ್ಥೈಸಿಕೊಂಡು ಅದರತ್ತ ನಾವು ಸಾಗಬೇಕೇ ಹೊರತಾಗಿ ಮಿಕ್ಕೆಲ್ಲ ಪ್ರಯತ್ನಗಳು, ಮಿಕ್ಕೆಲ್ಲ ಶಕ್ತಿ ವ್ಯರ್ಥವೇ ಸರಿ ಅನ್ನೋದನ್ನು ಅರ್ಥೈಸಿಕೊಳ್ಬೇಕು. ಈಗ ನಾವು ಈ ಲೆಸನ್ಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡೋಣ. ಕಮ್ ಟು ಪೇಜ್ ನಂಬರ್ 132. ಅಭ್ಯಾಸ ಏಕವಾಕ್ಯೇನ ಉತ್ತರಂ ಲಿಖತ. 1 line answer we have to write in Sanskrit language. ಗಾಧಿರಾಜ ಕಸ್ಮಿನ್ ವಂಶೇ ಆಸೀತ್. ಗಾಧಿರಾಜ ವಾಸ್ ಇನ್ ವಿಚ್ ಡೈನೆಸ್ಟಿ? ಉತ್ತರ, ಗಾಧಿರಾಜ ಕುಶಿಕ ವಂಶೇ ಆಸೀತ್.
Second question, गाधिराजस्य पुत्रः कः? Who was the son of गाधिराज? गाधिराजस्य पुत्रः कौशिकः. कौशिकः कस्य आश्रमं गच्छति? Where did कौशिक go? कौशिकः वसिष्ठस्य आश्रमं गच्छति. Fourth question is, आश्रमस्य धेनोः नाम किम्? What was the name of the cow which was there in Vasishta's ashrama? Answer is, आश्रमस्य धेनोः नाम शबला इति. कौशिकः कुत्र तपः करोति? Where did कौशिका did his penance? ಉತ್ತರ ನೋಡಿ, ಕೌಶಿಕಃ ಹಿಮಾಲಯೇ. ನೋಡಿ, ಕುತ್ರ ಅಂದರೆ ವೇರ್, ಅದಕ್ಕೆ ಸಪ್ತಮಿ ವಿಭಕ್ತಿಯಲ್ಲಿ ಇಡಬೇಕು ಆನ್ಸರ್ನ. ಹಿಮಾಲಯೇ ತಪಃ ಕರೋತಿ. ನೋಡಿ, ಕೌಶಿಕಃ ಹಿಮಾಲಯೇ ತಪಃ ಕರೋತಿ. ಸಿಕ್ಸ್ತ್ ಕ್ವಶನ್ ಈಸ್, ವಸಿಷ್ಠಸ್ಯ ಸಮೀಪೆ ಕಿಮ್ ಆಸೀತ್? ವಾಟ್ ವಾಸ್ ದೇರ್ ವಿತ್ ವಸಿಷ್ಠ? ವಸಿಷ್ಠಸ್ಯ ಸಮೀಪೆ ಬ್ರಹ್ಮದಂಡಂ ಆಸೀತ್. ಸೆಕೆಂಡ್ ಮೇನ್ ನೋಡಿ, ರಿಕ್ತಸ್ಥಾನಂ ಪೂರಯತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕೌಶಿಕಃ ಸೈನ್ಯೇನ ಸಹ ಡ್ಯಾಶ್ ಕರೋತಿ. ಕೌಶಿಕಃ ಸೈನ್ಯೇನ ಸಹ. ಸೆಕೆಂಡ್, ವಸಿಷ್ಠಃ ಡ್ಯಾಶ್ ಗೃಹೀತ್ವಾ ತಿಷ್ಠತಿ. ವಸಿಷ್ಠಃ ಬ್ರಹ್ಮದಂಡಂ ಗೃಹೀತ್ವಾ ತಿಷ್ಠತಿ. ಕೌಶಿಕಸ್ಯ ಡ್ಯಾಶ್ ನಷ್ಟಃ. ಕೌಶಿಕಸ್ಯ ಅಹಂಕಾರಃ ನಷ್ಟಃ. ಕೌಶಿಕಃ ಡ್ಯಾಶ್ ಇತಿ ಪ್ರಸಿದ್ಧಃ. ಕೌಶಿಕಃ ವಿಶ್ವಾಮಿತ್ರಃ ಇತಿ ಪ್ರಸಿದ್ಧಃ. ಬ್ರಹ್ಮಬಲಸ್ಯ ಅಗ್ರೆ ಡ್ಯಾಶ್ ವ್ಯರ್ಥಂ. ಬ್ರಹ್ಮಬಲಸ್ಯ ಅಗ್ರೆ ಶಸ್ತ್ರಬಲಂ ವ್ಯರ್ಥಂ. ಇನ್ನು ಆಮ್ ಅಥವಾ ನ ಇತಿ ಲಿಖತ, ಥರ್ಡ್ ಮೇನ್, ಯು ಹ್ಯಾವ್ ಟು ಸೇ ವೆದರ್ ಇಟ್ ಈಸ್ ದ ಸ್ಟೇಟ್ಮೆಂಟ್ ಗಿವನ್ ಆರ್ ರೈಟ್ ಆರ್ ರಾಂಗ್. ನೋಡಿ ಅದನ್ನ, ಕೌಶಿಕಃ ಭೂ ಪ್ರದಕ್ಷಿಣಂ ಕರೋತಿ. ಆಮ್. ವಸಿಷ್ಠಃ ಕೌಶಿಕಸ್ಯ ಆತಿಥ್ಯಂ ನ ಕರೋತಿ. ನ. ಕೌಶಿಕಸ್ಯ ಪ್ರಯತ್ನಃ ವ್ಯರ್ಥಃ ನ ಭವತಿ. ನ. ಸಹ ವಿನಯೇನ ಪುನಃ ವಸಿಷ್ಠಸ್ಯ ಆಶ್ರಮಂ ಗಚ್ಚತಿ. ಇದು ಕೂಡ ನ ಅಂತ ಆಗತ್ತೆ. ಇನ್ನು ನೆಕ್ಸ್ಟ್ ಪೇಜ್ 134ಗೆ ಹೋದರೆ ಅಲ್ಲಿ ಪರ್ಯಾಯ ಪದಂ ಲಿಖತ ನಿಮಗೆ ಫೋರ್ತ್ ಮೇನ್ ಆಗಿದೆ. ಪರ್ಯಾಯ ಪದ ಅಂದರೆ ಸಿನೋನಿಮ್. ನೋಡಿ, ಪುತ್ರಃ ಸುತಃ, ಅಹಂಕಾರಃ ದರ್ಪಃ, ಧೇನುಹು ಅಂದರೆ ಆಕಳು ಅಂತ, ಗೌಹು, ಮತ್ತೆ ಸಮೀಪಂ ಅಂತಿಕಂ. ಇನ್ನು ಫಿಫ್ತ್ ಮೇನ್, ವಿರುದ್ಧಾರ್ಥಕ ಪದಂ ಲಿಖತ. ಪ್ರಸಿದ್ಧಃ ಅಪ್ರಸಿದ್ಧಃ, ಉಪರಿ ಅಧಃ, ವಿವೇಕಃ ಅವಿವೇಕಃ, ಮತ್ತೆ ಅಸ್ತಿ ನಾಸ್ತಿ. ಈ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತೆ ಅದನ್ನು ಬರೆದು ಅದನ್ನು ನೀಟಾಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಿ. ಹಾಗಾದರೆ ಮುಂದಿನ ವಿಡಿಯೋ ಮೂಲಕವಾಗಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ರಿಗೂ ಕೂಡ ಸಮಸ್ತ ಸನ್ಮಂಗಲಾನಿ ಭವಂತು.